ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿ ಘಟಪರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಲಸೆ ಗ್ರಾಮದ ಸರ್ಕಾರಿ ಆವರಣದಲ್ಲಿ 4ನೇ ಬಾರಿಗೆ ವಿಪಿಎಲ್ ಟೆನ್ನಿಸ್ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಗಿದೆ. ನಿವೃತ್ತಿ ಸೈನಿಕರಾದ ಜಿಟಿ ವೀರಭದ್ರಪ್ಪರವರು ಟೇಪ್ ಕಟ್ ಮಾಡುವುದರ ಮೂಲಕ ಕ್ರಿಕೆಟ್ ಟೂರ್ನಮೆಂಟ್ಗೆ ಚಾಲನೆ ನೀಡಿದರು. ಟೂರ್ನಮೆಂಟ್ನ ವಿನ್ನರ್ಸ್ಗೆ ಪ್ರಥಮ ಬಹುಮಾನವಾಗಿ 11,111 ರೂಪಾಯಿಗಳು ಮತ್ತು ಕಪ್ಪು ಹಾಗೂ ದ್ವಿತೀಯ ಬಹುಮಾನ 5,555 ರೂಪಾಯಿಗಳು ಹಾಗೂ ಕಪ್ಪು ಮತ್ತು ತೃತೀಯ ಬಹುಮಾನ 3,330 ರೂಪಾಯಿಗಳು ಮತ್ತು ಕಪ್ಪು ನಿಗದಿಪಡಿಸಲಾಗಿದೆ ಎಂದು ವಿಪಿಎಲ್ ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜಕರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ವಲಸೆ ಸೇರಿದಂತೆ ಘಟಪರ್ತಿ, ಚನ್ನಗನಹಳ್ಳಿ, ತಳಕು, ನಾಯಕನಹಟ್ಟಿ, ಹಿರೇಹಳ್ಳಿ, ಚೌಳಕೆರೆ ಹಾಗೂ ಹಲವು ಭಾಗಗಳಿಂದ ಕ್ರಿಕೆಟರ್ಸ್ ಭಾಗವಹಿಸಿದ್ದು ಮಂಗಳವಾರ ಬೆಳಗ್ಗೆ ಆಟ ಶುರು ಮಾಡಿದರು. ಕ್ರಿಕೆಟ್ ಟೂರ್ನಮೆಂಟ್ನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಟಿ ವೀರಭದ್ರಪ್ಪ, ನಿವೃತ್ತಿ ಸೈನಿಕರು ವಲಸೆ, ಕೆ ಲೋಕೇಶ್ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಘಟಪರ್ತಿ, ಶ್ರೀಮತಿ ಉಮಾದೇವಿ ತಿಮ್ಮಾರೆಡ್ಡಿ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಘಟಪರ್ತಿ, ಚೇರ್ಮನ್ ತಿಪ್ಪೇಸ್ವಾಮಿ, ಜಿಆರ್ ಮಂಜುನಾಥ್, ಅಶೋಕ್, ಪಾಪಣ್ಣ, ಲಕ್ಷ್ಮಣ್ಣ, ರುದ್ರೇಶ್, ಗ್ರಾಮ ಪಂಚಾಯತಿ ಸದಸ್ಯರು ತಿಪ್ಪೇಸ್ವಾಮಿ, ಕರಿಯಣ್ಣ, ಆನೇಕಲ್ ಕರಿಯಣ್ಣ, ಅಜ್ಜಯ್ಯ, ವೀರಣ್ಣ, ಇಮಾನ್ ರೆಡ್ಡಿ, ರಮೇಶ್ ಅಂಗಡಿ, ರಾಜಣ್ಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಯುವಕರು ಉಪಸ್ಥಿತರಿದ್ದರು. ತಳಕು ಡಿವಿಷನ್ ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. Ayo,